ನಾನು ಅನಿತಾ ಹೆಗ್ಡೆ ಅಂತ, ಯಲ್ಲಾಪುರ ಊರು. ಇಲ್ಲಿ ಮಹಾಗಣಪತಿ ನರ್ಸರಿ ಅಂತ ಒಂದು ನರ್ಸರಿ ಮಾಡಿದ್ದೇವೆ ನಾವು. 1 ಎಕರೆ ಜಾಗಕ್ಕೆ ಇಲ್ಲಿ ನರ್ಸರಿ ಮಾಡಿದ್ದೇವೆ. ಮದರ್ ಪ್ಲಾಂಟು ನಮ್ಮದು ಬೇರೆ ತೋಟದಲ್ಲಿ ಹಚ್ಕೊಂಡಿದ್ದೇವೆ. ಇಲ್ಲೂ ಒಂದು ಸ್ವಲ್ಪ ಸುಮಾರು ಒಂದು 500 ವೆರೈಟಿ ಎಕ್ಸಾಟಿಕ್ ಹಣ್ಣಿನ ಬೆಳೆಯನ್ನು ಮಾಡಿದ್ದೇವೆ. ಮತ್ತು ತುಂಬ ಆರ್ನಮೆಂಟಲ್ ಪ್ಲಾಂಟ್ಸು ಮತ್ತು ಇಂಡೋರ್ ಪ್ಲಾಂಟ್ಸು ಎಲ್ಲ ತುಂಬಾ ಕಲೆಕ್ಷನ್ ಮಾಡ್ತಾ ಇದ್ದೇನೆ ನಾನು. ಆಲ್ ಓವರ್ ವರ್ಲ್ಡಿಂದ ಮಾಡಬೇಕು ಅಂತ ಆಸೆ ಇದೆ. ಥೈಲ್ಯಾಂಡಿಂದನೂ ತುಂಬ ವೆರೈಟಿಗಳನ್ನು ತಂದು ಮಾಡಿದ್ದೇನೆ ನಾನು. ಇವತ್ತು ನಮ್ಮ ನರ್ಸರಿದು ಒಂದು ಚಿಕ್ಕ ವಿಸಿಟು ನೀವು ಮಾಡುವಿರಂತೆ ತೋರಿಸ್ತೇನೆ ನಾನು ಎಲ್ಲನೂ. ಇಲ್ಲಿ ನರ್ಸರಿಯಲ್ಲಿ ಸುಮಾರು ಒಂದು 500 ವೆರೈಟಿ ಹಣ್ಣಿನ ಗಿಡಗಳು ಮತ್ತು ಒಂದು 200 - 300 ವೆರೈಟಿ ಆರ್ನಮೆಂಟಲ್ ಪ್ಲಾಂಟ್ಸ್ ಅಂತ, ಅಂದರೆ ಇಂಡೋರು ಔಟ್ಡೋರಿಗೆಲ್ಲ ನೀವು ಈ ಸಸ್ಯ ಮತ್ತು ಹೂವಿನ ಗಿಡಗಳು ಎಲ್ಲ ಸೀಸನ್ನಲ್ಲೂ ಯಾವ್ದ್ಯಾವ್ದಾಗತ್ತೆ ಆ ಸೀಸನಲ್ ಪ್ಲಾಂಟ್ಸ್ ಎಲ್ಲ ನಮ್ಮ ಹತ್ರ ಸಿಗತ್ತೆ. ನಮ್ಮಲ್ಲಿ ಹೂವಿನ ಗಿಡಗಳೆಲ್ಲವ ತುಂಬ ಒಳ್ಳೆ ಕ್ವಾಲಿಟಿ ಸಿಗತ್ತೆ ಅಂತ ಎಲ್ಲರೂ ತೊಗೊಂಡು ಹೋದವರೆಲ್ಲ ಕಸ್ಟಮರ್ಸ್ ಎಲ್ಲ ಹೇಳ್ತಾರೆ. ಯಾಕೆಂದರೆ ನಾನು ಯಾವುದೇ ಒಂದು ಆರ್ಗ್ಯಾನಿಕನ್ನೊಂದೇ ಯೂಸ್ ಮಾಡ್ತೇನೆ, ಯಾವುದೇ ಒಂದು ಕೆಮಿಕಲೆಲ್ಲ ಯೂಸ್ ಮಾಡಲ್ಲ. ಯಾಕೆಂದರೆ ನಮ್ಮಲ್ಲಿಂದ ತೊಗೊಂಡೋಗಿ ಅವ್ರ ಮನೆಗೆ ಹೋಗಿ ಅವ್ರು ಬೆಳೆಸಿದ್ರು ನಮ್ಮಷ್ಟೇ ಹೂವಾಗಬೇಕು, ನಮ್ಮಷ್ಟೇ ಚೆಂದ ಮಾಡಿ ಅವರಿಗೂ ಮಾಡ್ಲಿಕ್ಕೆ ಬರಬೇಕು ಹೇಳೋದೊಂದು ಉದ್ದೇಶದಿಂದ ನಾನೆಲ್ಲ ಆರ್ಗ್ಯಾನಿಕ್ ಆಗೇ ಬೆಳಿತೇನೆ. ಮತ್ತು ಅವರಿಗೆ ಹೇಳಿಕೊಡ್ತೇನೆ ಒಳಗೆ ಯಾವ್ದು ಇಡೋದು, ಮನೆ ಒಳಗೆ ಅಂದರೆ ಅಲಂಕಾರಿಕ ಗಿಡಗಳನ್ನು ಮಾಡಬೇಕು ಅಂತ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ. ಬಟ್ ಹೆಂಗೆ ಮಾಡೋದು ಅಂತ ಅವರಿಗೆ ಅದ್ರ ಬಗ್ಗೆ ಐಡಿಯಾ ಇರಲ್ಲ. ನಾನು ಅವ್ರ ಮನೆಗೆ ಹೋಗಿ ನಿಮ್ಗೆ ಈ ಜಾಗದಲ್ಲಿ ಈ ಪ್ಲಾಂಟ್ ಇಟ್ಟರೆ ಒಳ್ಳೆ ಸೂರ್ಯನ ಬೆಳಕು ಇದಕ್ಕೆ ಬೇಕು, ಇದಕ್ಕೆ ಬೇಡ, ಆ ಥರ ಇಂಡೋರು ಔಟ್ಡೋರು ಎಲ್ಲ ಯಾವ್ದ್ಯಾವ್ದು ಇಡಬೇಕು, ಅಲಂಕಾರಿಕ ಸಸ್ಯಗಳನ್ನೆಲ್ಲ ಅವರಿಗೆ ಡೀಟೇಲ್ ಕೊಟ್ಟು ಅವರಿಗೆ ಗಿಡನ್ನೆಲ್ಲ ಅರೇಂಜ್ ಮಾಡಿಕೊಟ್ಟು ಬರ್ತೇನೆ ನಾನು. ಈ ಒಂದು ನರ್ಸರಿ ಮಾಡಬೇಕು ಅಂತ ನಮ್ಮನೆಯವ್ರದ್ದು ಒಂದು ಆಸೆ ಇತ್ತು. ಅವ್ರದ್ದು ಸಪೋರ್ಟಿಂದ ನಾನು ನರ್ಸರಿಗೆ ಫೀಲ್ಡಿಗೆ ನಾನು ಎಂಟ್ರಿ ಆದೆ. ನಾನು ಮೂಲತಃ ನಾನು ಟೀಚರ್ ಕಲ್ತಿದ್ದು, ನಾನು B.Ed ಮಾಡಿದ್ದು. ಬಟ್ ನನಗೆ ಹೂವಿನ ಗಿಡಗಳಲ್ಲಿ ಈ ಥರ ಹಣ್ಣಿನ ತೋಟಗಳು ಮಾಡೋದರಲ್ಲಿ ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ನಾನು ಈಗ ರೀಸೆಂಟಾಗಿ ಥೈಲ್ಯಾಂಡ್ ದೇಶ ಮತ್ತು ಇಂಡೋನೇಷ್ಯಾಕ್ಕೆ ಭೇಟಿ ಕೊಟ್ಟಿದ್ದೇನೆ. ಯಾಕೆಂದರೆ ಅಲ್ಲಿ ತುಂಬ ಹಣ್ಣುಗಳು, ನಮ್ಮದೇ ವಾತಾವರಣ ಇದೆ ಅಲ್ಲಿ, ನಮ್ಮದೇ ವಾತಾವರಣ ಇದ್ದಿದ್ದಕ್ಕೆ ಅಲ್ಲಿ ಹಣ್ಣುಗಳು ತುಂಬ ನಮ್ಮಲ್ಲಿಗೂ ಸೂಟ್ ಆಗುತ್ತೆ ಮತ್ತು ನಮ್ಮಲ್ಲೂ ಬರುತ್ತೆ. ಅದೇ ಉದ್ದೇಶದಿಂದ ಅಲ್ಲಿ ಹೋಗಿ ಅಲ್ಲಿ ಗಿಡಗಳನ್ನೆಲ್ಲ ನೋಡಿ ನಮ್ಮ ದೇಶಕ್ಕೂ ನಾವು ಅದನ್ನ ತಂದು ಮಾಡ್ಬೋದು. ನಮ್ಮ ದೇಶದ ರೈತರಿಗೂ ಅಡಿಕೆ ಮತ್ತು ತೆಂಗಿನ ಬೆಳೆ ಮಧ್ಯದಲ್ಲಿ ನಾವು ಯಾವುದಾದ್ರೂ ಬೇರೆ ಬೆಳೆಗಳನ್ನು, ಹಣ್ಣಿನ ಗಿಡಗಳನ್ನೆಲ್ಲ ನಾವು ಹಾಕ್ಕೊಳ್ಬೋದು, ನಾವು ಕಮರ್ಷಿಯಲ್ ಆಗಿ ಹಣ್ಣಿನ ಗಿಡಗಳನ್ನೆಲ್ಲ ಬೆಳಿಬೋದು ಅಂತ ನಮ್ಮ ರೈತರಿಗೆ ಕಾಣಿಸ್ಕೊಡೋ ಉದ್ದೇಶ ನಂದು. ಯಾಕೆಂದರೆ ನಾವು ಕೀಟನಾಶಕಗಳೆಲ್ಲ ತುಂಬ ಹೊಡೆದಿದ್ದ ಹಣ್ಣುಗಳನ್ನೆಲ್ಲ ಪೇಟೆಯಿಂದ ತಂದು ತಿನ್ನೋ ಬದಲು ನಮ್ಮದೇ ತೋಟದಲ್ಲಿ ನಾವು ಅದಕ್ಕೆ ಯಾವುದೇ ಹೆಚ್ಚಿನ ಕಾಳಜಿ ಬೇಕಾಗಲ್ಲ. ಈಗ ವಾಟರ್ ಆ್ಯಪಲೆಲ್ಲ ತುಂಬ ವೆರೈಟಿ ವಾಟರ್ ಆ್ಯಪಲೆಲ್ಲ ಇದೆ. ಅದಕ್ಕೆಲ್ಲ ಯಾವುದು ಕ್ಯಾರ್ಗಳು ತುಂಬ ನಿಮಗೆ ಅದಕ್ಕೆ ಔಷಧಿನೇ ಹಾಕಬೇಕು, ಗೊಬ್ಬರನೇ ತುಂಬ ಕೊಡಬೇಕು ಅಂತೆಲ್ಲ ಇಲ್ಲ. ಅದೆಲ್ಲ ನಾವು ಮನೆ ಹತ್ತಿರನೇ ತುಂಬ ಆರೈಕೆ ಇಲ್ಲದೆ ನಾವು ಹಣ್ಣು ಕೊಡುವಂಥ ಗಿಡಗಳನ್ನೆಲ್ಲ ನಮ್ಮ ರೈತರಿಗೆ ಹೇಳಿ ಬೆಳೆಸೋ ಉದ್ದೇಶ ನಂದು. ಅದು ಮತ್ತು ಮಂಗನಿಂದನೂ ನಮಗೆ ಮುಕ್ತಿ ಬೇಕು. ಯಾಕೆಂದರೆ ತುಂಬ ಮಂಗಗಳ ಕಾಟ, ಎಲ್ಲರೂ ಬರೋರೆಲ್ಲ ಹಾಗೆ ಹೇಳ್ತಾರೆ, ಮಂಗಗಳಿಗೆ ಏನು ಮಾಡೋದು ಅಂತ. ಮಂಗಗಳಿಗೂ ಒಂದಷ್ಟು ಹಣ್ಣಿನ ಗಿಡಗಳನ್ನು ನಾವು ಬೇಲಿಯಲ್ಲೇ ನೆಟ್ಟರೆ ಅವರು ಮತ್ತೆ ಒಳಗೆ ಬಂದು ನಮ್ಮ ತೋಟಗಳಿಗೆ ಹಾನಿ ಮಾಡಲ್ಲ. ಆ ಥರ ಬೇಲಿಗಳಲ್ಲೇ ನಾವು ಹಣ್ಣುಗಳನ್ನೆಲ್ಲ ನೆಟ್ಟು ಅವರಿಗೂ ಒಂದು ಸ್ವಲ್ಪ ಕೊಟ್ಕೊಂಡು ಹೆಚ್ಚು ಉಳಿದಿದ್ದನ್ನು ನಾವು ತಿನ್ನೋಣ. ಮತ್ತು ನಮ್ಮ ಪರಿಸರದಲ್ಲಿ ನಾವೇ ಬೆಳ್ಕೊಂಡು ತಿನ್ನೋದರಲ್ಲಿ ಖುಷಿ ಸಿಗತ್ತೆ. ಅದೆಲ್ಲ ನಾವು ಹೆಚ್ಚಿನದಾಗಿ ನಮ್ಮ ಈ ಯುವ ಪೀಳಿಗೆಗಲ್ಲವ ನಾವು ಕಲಿಸ್ಬೇಕು. ಯಾಕೆಂದರೆ ಈಗೆಲ್ಲವರು ಸಿಟಿಗಳಿಗೆ ಹೊರಟು ಇಲ್ಲಿ ರೈತಾಪಿ ಕೆಲಸನೇ ಎಲ್ಲರೂ ನಿಲ್ಲಿಸಿದ್ದಾರೆ ಆಲ್ಮೋಸ್ಟು. ಆದರೆ ನಾವು ಈಗ ನ್ಯೂ ಜನ್ರೇಷನಲ್ಲಿ ಈ ಥರ ಹಣ್ಣುಗಳ ಬಗ್ಗೆ ಎಲ್ಲ ಅವರಿಗೆಲ್ಲ ಅದ್ರ ಬಗ್ಗೆ ಕಾಳಜಿ, ಅದ್ರ ಬಗ್ಗೆ ಪ್ರೀತಿ ಎಲ್ಲ ಹುಟ್ಟಿಸಿ ಅವ್ರಿಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಕಾಣಿಸಿ ಈಗ ಇಂಡೋನೇಷ್ಯಾದಿಂದ ಮತ್ತು ಥೈಲ್ಯಾಂಡಿಂದ ತಂದಿರೋ ತುಂಬ ಹಣ್ಣಿನ ಗಿಡಗಳು ನನ್ನ ಹತ್ರ ಇಲ್ಲಿ ಸ್ಟಾಕ್ ಇದೆ. ಪೇರ್ಲೆಯಲ್ಲಿ ತುಂಬ ಒಂದು 8-10 ವೆರೈಟಿ, ಥೈಲ್ಯಾಂಡ್ ಗೋವಾ, ಆಮೇಲೆ ರೆಡ್ ಡೈಮಂಡ್ ಗೋವಾ, ಆ ಥರ ಪೇರ್ಲೆಯಲ್ಲಿ ತುಂಬ ಒಂದು 8-10 ವೆರೈಟಿ ಪೇರ್ಲೆಗಳು ಹಣ್ಣಿನ ಗಿಡಗಳಿದೆ. ಮತ್ತು ಥೈಲ್ಯಾಂಡಿಂದ ತಂದಿರೋದು ವಾಟರ್ ಆ್ಯಪಲ್ಲು, ಆಮೇಲೆ ಇಂಡೋನೇಷ್ಯಾದ್ದು
ಮೇಮೆ ಸಪೋಟ ಇದೆಲ್ಲ ತುಂಬ ಹಣ್ಣಿನ ಗಿಡಗಳು ನಮ್ಮ ಹತ್ರ ಸಿಗುತ್ತೆ. ನೀವು ನನ್ನ ಕಾಂಟ್ಯಾಕ್ಟ್ ನಂಬರು 8762200517 ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನೀವು ಬಂದು ತೊಗೊಂಡು ಹೋಗ್ಬೋದು. ಇವೆಲ್ಲ ಗಾರ್ಡನಿಂಗ್ ಮಾಡೋ ಪ್ಲಾಂಟ್ಸ್ಗಳು. ಇದರಲ್ಲಿ ತುಂಬ ವೆರೈಟಿಗಳು ಇಲ್ಲೆಲ್ಲ ಕಾಣ್ತಾ ಇದ್ದಾವಲ್ಲ, ಇದೆಲ್ಲ ತುಂಬ ವೆರೈಟಿಗಳು. ಇದು ಒಂದು ಫಾರಿನ್ ವೆರೈಟಿ ಗಿಡ. ಮತ್ತು ನಾವು ಲಾನ್ ಎಲ್ಲ ಹಾಕಿ ಗಾರ್ಡನಿಂಗ್ ಎಲ್ಲನೂ ಮಾಡಿಕೊಡ್ತೇವೆ. ಇಲ್ಲಿ ಹತ್ತಿರದಲ್ಲಿ ಸುಮಾರು ಗಾರ್ಡನ್ ಎಲ್ಲ ಮಾಡಿಕೊಟ್ಟಿದ್ದೇವೆ. ಮತ್ತು ನಮ್ಮಲ್ಲಿ ಈ ಆರ್ಡ್ರ್ ಕೊಟ್ಟರೆ ತುಂಬ ಆರ್ನಮೆಂಟಲ್ ಪ್ಲಾಂಟ್ಸು ಆಮೇಲೆ ಪಾಟ್ಸ್ ಎಲ್ಲ ಮನೆಯಲ್ಲೆಲ್ಲ ಅರೇಂಜ್ ಮಾಡಿಕೊಡ್ತೇವೆ ನಾವು. ಯಾವುದು ಅವ್ರ ಕ್ಲೈಮೇಟಿಗೆ ಯಾವುದು ಸೂಟ್ ಆಗುತ್ತೆ ಅದನ್ನೆಲ್ಲ ಚೆಕ್ ಮಾಡಿ ನಾವು ಗಿಡಗಳನ್ನೆಲ್ಲ ಕೊಡ್ತೇವೆ. ಗಿಡಗಳಲ್ಲಿ ನಾವು ಕೊಟ್ಟ ಗಿಡಗಳೆಲ್ಲ ಎಲ್ಲರೂ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತಾ ಇದ್ದಾರೆ. ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ. ನಾನು ಕೊಟ್ಟಿದ್ದು ಹಣ್ಣಿನ ಗಿಡದಲ್ಲೆಲ್ಲ ಹಣ್ಣಾಗಿದೆ, ಅಕ್ಕ ಹಣ್ಣು ತಿನ್ಲಿಕ್ಕೆ ಬನ್ನಿ ಅಂತ ಈ ಸಲ ನಂಗೆ ಸುಮಾರು ಜನ ಕರೆದಿದ್ದಾರೆ. ಹಾಗೇಳಿ ಗಿಡ ಬೆಳೆಸೋದು ಒಂದು ಕಲೆ. ಅದರಲ್ಲಿ ನಾವು ಎಷ್ಟು ಖುಷಿಯಿಂದ ಮಾಡ್ತೇವೋ, ನಾವು ಅದಕ್ಕೆ ಎಷ್ಟು ಎಫರ್ಟ್ ಹಾಕ್ತೇವೋ ಅದು ನಮಗಷ್ಟೇ ನಮ್ಮ ಫಲ ಕೊಡ್ತದೆ ಅಂತ ನಾನು ಕಂಡುಕೊಂಡಿರೋದು. ನಾವು ಎಷ್ಟು ಪ್ರೀತಿಯಿಂದ ಅದಕ್ಕೆ ನೀರು ಎರಿತೇವೋ ಅಥವಾ ಗೊಬ್ಬರ ಕೊಡ್ತೇವೋ ಅದು ಆ ಥರನೇ ನಮ್ಗೆ ಫಲನೂ ಕೊಡುತ್ತೆ. ಮತ್ತು ನೋಡಲಿಕ್ಕೂ ನಮಗೆ ಅಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ನಮ್ಮದೇ ಕೈ ತೋಟದಲ್ಲಿ ನಾವು ಬೆಳ್ಕೊಂಡು ತಿಂದಷ್ಟು ಖುಷಿ ನಮಗೆ ಪೇಟೆಯಿಂದ ಹಣ್ಣು ತಂದ್ಕೊಂಡು ತಿನ್ನೋದ್ರಲ್ಲಿ ಸಿಗಲ್ಲ. ನಾನು ಹೇಳ್ತೇನೆ ಎಲ್ಲರಿಗೂ ಗಿಡ ಬೆಳೆಸಿ, ಎಲ್ಲರೂ ನೀವು ಗಿಡ ಬೆಳೆಸೋದ್ರಲ್ಲಿ ಆಸಕ್ತಿ ವಹಿಸಿ ಅಂತ ನಾನು ಕೇಳ್ಕೊಳ್ತೇನೆ.